ರಾಜ್ಯ ಸರ್ಕಾರಕ್ಕೆ ಆಂಧ್ರದ ಮೇಲೆ ತುಂಬಾ ಒಲವಿದೆ ಅನ್ಸುತ್ತೆ. ಆಂಧ್ರ ಪ್ರದೇಶಕ್ಕೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 6 ಕುಮ್ಕಿ ಆನೆಗಳನ್ನ ಕೊಡುಗೆಯಾಗಿ ನೀಡಿದೆ. ಆದರೆ ಸರ್ಕಾರದ ಈ ರೀತಿಯ ನಡೆಗೆ ವನ್ಯಜೀವಿ ತಜ್ಞರು ಈಗ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಆಂಧ್ರದ ಮೇಲೆ ಒಲವು. ಆಂಧ್ರ ಪ್ರದೇಶಕ್ಕೆ 6 ಕುಮ್ಕಿ ಆನೆಗಳ ಕೊಡುಗೆ. ಆ ಭಾಗ್ಯ ಈ ಭಾಗ್ಯ ಕೊಟ್ವಿ ಅಂತೆಲ್ಲ ಬಡಾಯಿ ಕೊಚ್ಕೊಳ್ತಿರುವ ಸರ್ಕಾರ ಇದೀಗ ನೆರೆ ರಾಜ್ಯದ ಓಲೈಕೆಗೆ ಮುಂದಾಗಿದೆ. ನಮಗೆ ಆನೆ ಬೇಕಿದೆ ಅಂತ ಆಂಧ್ರದ ಡಿಸಿಎಂ ಪವನ್ ಕಲ್ಯಾಣ್ ಕೇಳಿದ್ದಷ್ಟೇ ನಮ್ಮ ಸಚಿವರು ಓಹೋ ಕೊಡೋಣ ಅಂತ ಒಂದಲ್ಲ 6 ಕುಮ್ಕಿ ಆನೆಗಳನ್ನ ನೀಡಲು ಸಜ್ಜಾಗಿದ್ದಾರೆ. ನೆರೆಯ ರಾಜ್ಯಗಳ ಸಂಬಂಧ ಅವರ ಕಷ್ಟಗಳಿಗೆ ನಮ್ಮ ರಾಜ್ಯದವರು ನಿಲ್ಲಬೇಕು. ಆದರೆ ಇಲ್ಲೇ ವ್ಯವಸ್ಥೆ ಸರಿ ಇಲ್ಲದೆ ಇದ್ದಾಗ ಸಹಾಯ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ವನ್ಯಜೀವಿ ತಜ್ಞರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಫಸ್ಟ್ ಆಂಧ್ರದವರು 22 ಆನೆ ಕೇಳಿದ್ರು. ಸಿಕ್ಕಾಪಟ್ಟೆ ಆನೆಗಳ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಅವರು ಆಂಧ್ರಕ್ಕೆ ಮಾತಾಡಿ ಈ ಥರ ಕರ್ನಾಟಕದ ಎಕ್ಸೆಸ್ ಆನೆ ಇದೆ ತಗೋಬೋದು ಅಂದ್ಬಿಟ್ಟು ನಮ್ಮ ಮಿನಿಸ್ಟ್ರಿಗೆ ಮೀಟ್ ಮಾಡ್ತಾ ಇದ್ದೀನಿ ಈಶ್ವರ್ ಖಂಡ್ರೆ ಅವ್ರಿಗೆ. ನೀವು ಒಂದು ಮಾತು ಹೇಳಿದ್ರೆ ಚೆನ್ನಾಗಿರುತ್ತೆ, ನಾವು ಆನೆಗಳು ನಾವು ತೊಗೊಂಡು ಹೋಗ್ತೀವಿ. ನಾ ಹೇಳಿದೆ ನಾವು ಯಾರು ಡಿಸೈಡ್ ಮಾಡೋಕ್ಕೆ, ನಾವು ಹೇಳೋದು ನಮ್ಮ ಆನೆ ನಾವು ರಕ್ಷಣೆ ಮಾಡಬೇಕು, ನಾವು ನೋಡ್ಕೋತಾ ಇದ್ದೀವಿ. ಅದು ನಿಮಗೂ ಸರ್ಕಾರಕ್ಕೆ ಬಿಟ್ಟೆ. ನಮ್ಮ ರಾಜ್ಯದಲ್ಲಿ ಆನೆಗಳ ತರಬೇತಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲಾಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಆನೆಗಳ ಜೀನ್ ಪೂಲ್ ಹಾಳಾಗುತ್ತೆ. ಈಗಾಗಲೇ ಫುಡ್ ಬಾಂಬ್, ಎಲೆಕ್ಟ್ರಿಫಿಕೇಶನ್, ಪೋಚಿಂಗ್ ಹೆಸರಿನಲ್ಲಿ 10 ಆನೆಗಳು ಬಲಿಯಾಗಿವೆ. ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಈ ಸಾಧನೆ ಬೇಕಾ ಅನ್ನೋದೇ ಹೀಗಿರುವ ಪ್ರಶ್ನೆ. ದೀಪ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಸರ್ಕಾರಕ್ಕೆ ಆಂಧ್ರದ ಮೇಲೆ ತುಂಬಾ ಒಲವಿದೆ ಅನ್ಸುತ್ತೆ. ಆಂಧ್ರ ಪ್ರದೇಶಕ್ಕೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 6 ಕುಮ್ಕಿ ಆನೆಗಳನ್ನ ಕೊಡುಗೆಯಾಗಿ ನೀಡಿದೆ. ಆದರೆ ಸರ್ಕಾರದ ಈ ರೀತಿಯ ನಡೆಗೆ ವನ್ಯಜೀವಿ ತಜ್ಞರು ಈಗ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಆಂಧ್ರದ ಮೇಲೆ ಒಲವು. ಆಂಧ್ರ ಪ್ರದೇಶಕ್ಕೆ 6 ಕುಮ್ಕಿ ಆನೆಗಳ ಕೊಡುಗೆ. ಆ ಭಾಗ್ಯ ಈ ಭಾಗ್ಯ ಕೊಟ್ವಿ ಅಂತೆಲ್ಲ ಬಡಾಯಿ ಕೊಚ್ಕೊಳ್ತಿರುವ ಸರ್ಕಾರ ಇದೀಗ ನೆರೆ ರಾಜ್ಯದ ಓಲೈಕೆಗೆ ಮುಂದಾಗಿದೆ. ನಮಗೆ ಆನೆ ಬೇಕಿದೆ ಅಂತ ಆಂಧ್ರದ ಡಿಸಿಎಂ ಪವನ್ ಕಲ್ಯಾಣ್ ಕೇಳಿದ್ದಷ್ಟೇ ನಮ್ಮ ಸಚಿವರು ಓಹೋ ಕೊಡೋಣ ಅಂತ ಒಂದಲ್ಲ 6 ಕುಮ್ಕಿ ಆನೆಗಳನ್ನ ನೀಡಲು ಸಜ್ಜಾಗಿದ್ದಾರೆ. ನೆರೆಯ ರಾಜ್ಯಗಳ ಸಂಬಂಧ ಅವರ ಕಷ್ಟಗಳಿಗೆ ನಮ್ಮ ರಾಜ್ಯದವರು ನಿಲ್ಲಬೇಕು. ಆದರೆ ಇಲ್ಲೇ ವ್ಯವಸ್ಥೆ ಸರಿ ಇಲ್ಲದೆ ಇದ್ದಾಗ ಸಹಾಯ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ವನ್ಯಜೀವಿ ತಜ್ಞರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಫಸ್ಟ್ ಆಂಧ್ರದವರು 22 ಆನೆ ಕೇಳಿದ್ರು. ಸಿಕ್ಕಾಪಟ್ಟೆ ಆನೆಗಳ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಅವರು ಆಂಧ್ರಕ್ಕೆ ಮಾತಾಡಿ ಈ ಥರ ಕರ್ನಾಟಕದ ಎಕ್ಸೆಸ್ ಆನೆ ಇದೆ ತಗೋಬೋದು ಅಂದ್ಬಿಟ್ಟು ನಮ್ಮ ಮಿನಿಸ್ಟ್ರಿಗೆ ಮೀಟ್ ಮಾಡ್ತಾ ಇದ್ದೀನಿ ಈಶ್ವರ್ ಖಂಡ್ರೆ ಅವ್ರಿಗೆ. ನೀವು ಒಂದು ಮಾತು ಹೇಳಿದ್ರೆ ಚೆನ್ನಾಗಿರುತ್ತೆ, ನಾವು ಆನೆಗಳು ನಾವು ತೊಗೊಂಡು ಹೋಗ್ತೀವಿ. ನಾ ಹೇಳಿದೆ ನಾವು ಯಾರು ಡಿಸೈಡ್ ಮಾಡೋಕ್ಕೆ,
ನಾವು ಹೇಳೋದು ನಮ್ಮ ಆನೆ ನಾವು ರಕ್ಷಣೆ ಮಾಡಬೇಕು, ನಾವು ನೋಡ್ಕೋತಾ ಇದ್ದೀವಿ. ಅದು ನಿಮಗೂ ಸರ್ಕಾರಕ್ಕೆ ಬಿಟ್ಟೆ. ನಮ್ಮ ರಾಜ್ಯದಲ್ಲಿ ಆನೆಗಳ ತರಬೇತಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲಾಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಆನೆಗಳ ಜೀನ್ ಪೂಲ್ ಹಾಳಾಗುತ್ತೆ. ಈಗಾಗಲೇ ಫುಡ್ ಬಾಂಬ್, ಎಲೆಕ್ಟ್ರಿಫಿಕೇಶನ್, ಪೋಚಿಂಗ್ ಹೆಸರಿನಲ್ಲಿ 10 ಆನೆಗಳು ಬಲಿಯಾಗಿವೆ. ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಈ ಸಾಧನೆ ಬೇಕಾ ಅನ್ನೋದೇ ಹೀಗಿರುವ ಪ್ರಶ್ನೆ. ದೀಪ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಸರ್ಕಾರಕ್ಕೆ ಆಂಧ್ರದ ಮೇಲೆ ತುಂಬಾ ಒಲವಿದೆ ಅನ್ಸುತ್ತೆ. ಆಂಧ್ರ ಪ್ರದೇಶಕ್ಕೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 6 ಕುಮ್ಕಿ ಆನೆಗಳನ್ನ ಕೊಡುಗೆಯಾಗಿ ನೀಡಿದೆ. ಆದರೆ ಸರ್ಕಾರದ ಈ ರೀತಿಯ ನಡೆಗೆ ವನ್ಯಜೀವಿ ತಜ್ಞರು ಈಗ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಆಂಧ್ರದ ಮೇಲೆ ಒಲವು. ಆಂಧ್ರ ಪ್ರದೇಶಕ್ಕೆ 6 ಕುಮ್ಕಿ ಆನೆಗಳ ಕೊಡುಗೆ. ಆ ಭಾಗ್ಯ ಈ ಭಾಗ್ಯ ಕೊಟ್ವಿ ಅಂತೆಲ್ಲ ಬಡಾಯಿ ಕೊಚ್ಕೊಳ್ತಿರುವ ಸರ್ಕಾರ ಇದೀಗ ನೆರೆ ರಾಜ್ಯದ ಓಲೈಕೆಗೆ ಮುಂದಾಗಿದೆ. ನಮಗೆ ಆನೆ ಬೇಕಿದೆ ಅಂತ ಆಂಧ್ರದ ಡಿಸಿಎಂ ಪವನ್ ಕಲ್ಯಾಣ್ ಕೇಳಿದ್ದಷ್ಟೇ ನಮ್ಮ ಸಚಿವರು ಓಹೋ ಕೊಡೋಣ ಅಂತ ಒಂದಲ್ಲ 6 ಕುಮ್ಕಿ ಆನೆಗಳನ್ನ ನೀಡಲು ಸಜ್ಜಾಗಿದ್ದಾರೆ. ನೆರೆಯ ರಾಜ್ಯಗಳ ಸಂಬಂಧ ಅವರ ಕಷ್ಟಗಳಿಗೆ ನಮ್ಮ ರಾಜ್ಯದವರು ನಿಲ್ಲಬೇಕು. ಆದರೆ ಇಲ್ಲೇ ವ್ಯವಸ್ಥೆ ಸರಿ ಇಲ್ಲದೆ ಇದ್ದಾಗ ಸಹಾಯ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ವನ್ಯಜೀವಿ ತಜ್ಞರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಫಸ್ಟು ಆಂಧ್ರದವರು 22 ಆನೆ ಕೇಳಿದ್ರು. ಸಿಕ್ಕಾಪಟ್ಟೆ ಆನೆಗಳ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಅವರು ಆಂಧ್ರಕ್ಕೆ ಮಾತಾಡಿ ಈ ಥರ ಕರ್ನಾಟಕದ ಎಕ್ಸೆಸ್ ಆನೆ ಇದೆ ತಗೋಬೋದು ಅಂದ್ಬಿಟ್ಟು. ನಮ್ಮ ಮಿನಿಸ್ಟ್ರಿಗೆ ಮೀಟ್ ಮಾಡ್ತಾ ಇದ್ದೀನಿ ಈಶ್ವರ್ ಖಂಡ್ರೆ ಅವ್ರಿಗೆ. ನೀವು ಒಂದು ಮಾತು ಹೇಳಿದ್ರೆ ಚೆನ್ನಾಗಿರುತ್ತೆ, ನಾವು ಆನೆಗಳು ನಾವು ತೊಗೊಂಡು ಹೋಗ್ತೀವಿ. ನಾ ಹೇಳಿದೆ ನಾವು ಯಾರು ಡಿಸೈಡ್ ಮಾಡೋಕ್ಕೆ, ನಾವು ಹೇಳೋದು ನಮ್ಮ ಆನೆ ನಾವು ರಕ್ಷಣೆ ಮಾಡಬೇಕು, ನಾವು ನೋಡ್ಕೋತಾ ಇದ್ದೀವಿ. ಅದು ನಿಮಗೂ ಸರ್ಕಾರಕ್ಕೆ ಬಿಟ್ಟೆ. ನಮ್ಮ ರಾಜ್ಯದಲ್ಲಿ ಆನೆಗಳ ತರಬೇತಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲಾಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಆನೆಗಳ ಜೀನ್ ಪೂಲ್ ಹಾಳಾಗುತ್ತೆ. ಈಗಾಗಲೇ ಫುಡ್ ಬಾಂಬ್, ಎಲೆಕ್ಟ್ರಿಫಿಕೇಶನ್, ಪೋಚಿಂಗ್ ಹೆಸರಿನಲ್ಲಿ 10 ಆನೆಗಳು ಬಲಿಯಾಗಿವೆ. ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಈ ಸಾಧನೆ ಬೇಕಾ ಅನ್ನೋದೇ ಹೀಗಿರುವ ಪ್ರಶ್ನೆ. ದೀಪ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.